ಭಾರತದಲ್ಲಿ ಈ ವರ್ಷ ಒಂದಷ್ಟು ಸಿನಿಮಾಗಳು ಭಾರಿ ದಾಖಲೆಯನ್ನೇ ಮಾಡಿವೆ. ಕನ್ನಡ ಸಿನಿಮಾಗಳು ಅಷ್ಟಾಗಿ ಸದ್ದು ಮಾಡದೇ ಇದ್ರೂ ತೆಲುಗು, ಮಲಯಾಳಂನಲ್ಲಿ ಹೊಸ ದಾಖಲೆಗಳು ಸೃಷ್ಟಿಯಾಗಿವೆ. ಈ ಬಾರಿ ಬಾಲಿವುಡ್ಗಿಂತಲೂ ದಕ್ಷಿಣ ಭಾರತದ ಸಿನಿಮಾಗಳ ಹಾವಳಿ ಜೋರಾಗಿದ್ದು, ಸಿನಿ ಪ್ರಿಯರು ಹುಡುಕಾಟ ನಡೆಸಿರುವ ಟಾಪ್ 10 ಸಿನಿಮಾಗಳಲ್ಲಿ 7 ಸಿನಿಮಾಗಳು ದಕ್ಷಿಣ ಭಾರತ, ಇನ್ನುಳಿದ 3 ಸಿನಿಮಾಗಳು ಬಾಲಿವುಡ್ ಎಂಬುದು ವಿಶೇಷ. ಟಾಪ್ 10ರಲ್ಲಿ ದಕ್ಷಿಣ ಭಾರತದ 7 ಸಿನಿಮಾಗಳಿದ್ರೂ ಅದರಲ್ಲಿ ಕನ್ನಡದ ಯಾವುದೇ ಸಿನಿಮಾವೂ ಇಲ್ಲ ಅನ್ನೋದು ಬೇಸರದ ಸಂಗತಿ. ಅಂದಹಾಗೆ ಈ ವರ್ಷ ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ಗೆ ಒಳಗಾದ ಸಿನಿಮಾಗಳು ಯಾವುವು? ಹಿಂದಿಯ 3, ತೆಲುಗಿನ 3, ಮಲಯಾಳಂನ 2 ಮತ್ತು ತಮಿಳಿನ 2 ಸಿನಿಮಾಗಳನ್ನು ಸಿನಿ ಪ್ರಿಯರು ಅತಿ ಹೆಚ್ಚು ಹುಡುಕಾಡಿದ್ದಾರೆ ಎಂಬುದರ ಮಾಹಿತಿ ಇಲ್ಲಿದೆ. ಸ್ತ್ರೀ 2 ಶ್ರದ್ಧಾ ಕಪೂರ್ ಅಭಿನಯದ ಹಿಂದಿಯ ಸ್ತ್ರೀ 2 ಸಿನಿಮಾವು 2024ರ ಗೂಗಲ್ ಸರ್ಚ್ನಲ್ಲಿ ಟಾಪ್ 1ನೇ ಸ್ಥಾನದಲ್ಲಿದೆ. ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 850 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಗಳಿಕೆ ಮಾಡಿತ್ತು. ಕಲ್ಕಿ 2898 AD ತೆಲುಗಿನಲ್ಲಿ ಸಿದ್ಧಗೊಂಡ ಕಲ್ಕಿ 2898 AD ಸಿನಿಮಾವು ದೊಡ್ಡ ಮಟ್ಟದ ಗೆಲುವು ಕಂಡಿತು. ಪ್ರಭಾಸ್, ಅಮಿತಾಬ್ ಬಚ್ಚನ್ ನಟನೆಯ ಈ ಸಿನಿಮಾಗೆ 2ನೇ ಸ್ಥಾನ ಸಿಕ್ಕಿದೆ. 12th ಫೇಲ್ ವಿಧು ವಿನೋದ್ ಚೋಪ್ರಾ ನಿರ್ದೇಶನದ ವಿಕ್ರಾಂತ್ ಮ್ಯಾಸೆ ನಟನೆಯ 12th ಫೇಲ್ ಹಿಂದಿ ಸಿನಿಮಾವು ಉತ್ತಮ ವಿಮರ್ಶೆ ಪಡೆದುಕೊಂಡಿತ್ತು. ಈ ಸಿನಿಮಾಗೆ 3ನೇ ಸ್ಥಾನ ಸಿಕ್ಕಿದೆ. ಲಪತಾ ಲೇಡೀಸ್ ಅಮೀರ್ ಖಾನ್ ನಿರ್ಮಾಣದ ಕಿರಣ್ ರಾವ್ ನಿರ್ದೇಶನದ ಹಿಂದಿಯ ಲಪತಾ ಲೇಡೀಸ್ ಸಿನಿಮಾವು ಅದ್ಭುತ ವಿಮರ್ಶೆಯನ್ನ ಪಡೆದುಕೊಂಡಿತ್ತು. ಈ ಸಿನಿಮಾವು ಅಧಿಕೃತವಾಗಿ ಭಾರತದಿಂದ ಆಸ್ಕರ್ ಅಂಗಳಕ್ಕೂ ಜಿಗ್ದಿದೆ. ಸದ್ಯ ಈ ಸಿನಿಮಾಕ್ಕೆ 4ನೇ ಸ್ಥಾನ ಸಿಕ್ಕಿದೆ. ಹನುಮಾನ್ ಪ್ರಶಾಂತ್ ವರ್ಮಾ ನಿರ್ದೇಶನ ಮಾಡಿರುವ ಹನುಮಾನ್ ಸಿನಿಮಾವು ಈ ವರ್ಷ ತೆಲುಗಿನಲ್ಲಿ ದೊಡ್ಡ ಹಿಟ್ ಆಗಿದೆ. ನಿರ್ಮಾಪಕರಿಗೆ ದೊಡ್ಡ ಮಟ್ಟದ ಗೆಲುವು ತಂದುಕೊಟ್ಟಿದೆ. ಈ ಚಿತ್ರಕ್ಕೆ 5ನೇ ಸ್ಥಾನ ಸಿಕ್ಕಿದೆ. ಮಹಾರಾಜ ವಿಜಯ್ ಸೇತುಪತಿ ಅಭಿನಯದ 50ನೇ ಸಿನಿಮಾ ಮಹಾರಾಜ ತಮಿಳಿನಲ್ಲಿ ದೊಡ್ಡ ಯಶಸ್ಸು ಕಂಡು ಈಗ ಚೀನಿ ಭಾಷೆಗೂ ಡಬ್ ಆಗಿ ತೆರೆ ಕಂಡಿದೆ. ಸದ್ಯ ಈ ಸಿನಿಮಾವು 2024ರ ಗೂಗಲ್ ಸರ್ಚ್ನಲ್ಲಿ ಟಾಪ್ 6ನೇ ಸ್ಥಾನದಲ್ಲಿದೆ. ಮಂಜು ಮೇಲ್ ಬಾಯ್ಸ್ ಈ ವರ್ಷ ಮಲಯಾಳಂನಲ್ಲಿ ಬಂದ ಮಂಜು ಮೇಲ್ ಬಾಯ್ಸ್ ಸಿನಿಮಾ ಮಾಡಿದ ಮೋಡಿ ಸಾಮಾನ್ಯದಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆಯನ್ನೇ ಬರೆದ ಈ ಸಿನಿಮಾವು ಅತಿ ಹೆಚ್ಚು ಸರ್ಚಾದ ಸಿನಿಮಾಗಳ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಗೋಟ್ ದಳಪತಿ ವಿಜಯ್ ನಟನೆಯ ಗೋಟ್ ಸಿನಿಮಾವು ಈ ವರ್ಷ ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚಾದ ಸಿನಿಮಾಗಳ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಸಲಾರ್ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾವು ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆ ಕಂಡಿದ್ರೂ ಈ ವರ್ಷದಲ್ಲಿ ಹೆಚ್ಚು ಸರ್ಚ್ ಪಡೆದುಕೊಂಡಿದೆ. ಈ ಸಿನಿಮಾಕ್ಕೆ 9ನೇ ಸ್ಥಾನ ಸಿಕ್ಕಿದೆ. ಆವೇಶಂ ಫಹದ್ ಫಾಸಿಲ್ ನಟನೆಯ ಆವೇಶಂ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗೆಲುವು ಪಡೆದುಕೊಂಡಿತ್ತು. ಇದೀಗ 2024ರ ಗೂಗಲ್ ಸರ್ಚ್ನಲ್ಲಿ ಟಾಪ್ 10ನೇ ಸ್ಥಾನವನ್ನು ಈ ಸಿನಿಮಾ ಪಡೆದುಕೊಂಡಿದೆ.